ಜಾಗದಿಂದಲೇ ಬೆಳೆದವನು, ಕಟ್ಟೆ ಒಳಗನೆ ನಾಟಕ ಆಡ್ಕೊಂಡಿದ್ದವನು, ಮನೋರಂಜನಾ ಮಾಧ್ಯಮದ ಎಲ್ಲ ವಿಭಾಗದಲ್ಲೂ ಕೆಲಸ ಮಾಡಿರ್ತಕ್ಕಂಥ ಕೆಲವು ವ್ಯಕ್ತಿಗಳಲ್ಲಿ ನಾನು ಒಬ್ಬ ಅಂತ ಹೇಳ್ಕೊಳ್ಳೋಕ್ಕೆ ಖುಷಿ ಆಗುತ್ತೆ. ನನಗೆ ಬೀದಿ ನಾಟಕನೂ ಗೊತ್ತು, ಸ್ಟೇಜ್ ನಾಟಕನೂ ಗೊತ್ತು, ಆಕಾಶವಾಣಿನೂ ಗೊತ್ತು. ನಾನು ಆಕಾಶವಾಣಿ ಆರ್ಟಿಸ್ಟ್ ಆಗೋ ಕೆಲಸ ಮಾಡಿದ್ದೆ. ಸ್ಮಾಲ್ ಸ್ಕ್ರೀನು ಗೊತ್ತು, ಬಿಗ್ ಸ್ಕ್ರೀನು ಗೊತ್ತು. 15 ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ದೀನಿ, ಒಂದು 4 ಸಿನಿಮಾ ಸ್ಟೇಟ್ ಅವಾರ್ಡ್ ಬಂದಿದೆ. ಹೀಗೆ ನಮ್ಮ ಜರ್ನಿ. ಜೊತೆಗೆ ಜನಸಾಮಾನ್ಯರು ಸಿನಿಮಾ ಮಾಡಬೇಕು, ಜನಸಾಮಾನ್ಯರ ಕೈಗೆ ಸಿನಿಮಾ ಸಿಗಬೇಕು ಅನ್ನೋ ಒಂದೇ ಒಂದು ಉದ್ದೇಶದ ಕಾರಣ ಇನ್ನು 6 ತಿಂಗಳು ಕಳೆದ್ರೆ 10 ವರ್ಷಗಳು ಕಳೆಯುತ್ತೆ ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿ ಜನಿಸಿ. ಆ ಸಂಸ್ಥೆ ಕಟ್ಟಿದ ಉದ್ದೇಶನೇ ಸಾಮಾನ್ಯರ ಕೈಯಲ್ಲಿ ಸಿನಿಮಾ ಸಿಕ್ಕಬೇಕು, ಜನಸಾಮಾನ್ಯರ ಸಿನಿಮಾ ಮಾಡೋಕ್ಕಾಗಬೇಕು, ನನಗೆ ಬೇಕಾಗಿದ್ದ ರೀತಿ ಸಿನಿಮಾ ಮಾಡೋಕ್ಕೆ ಸಾಧ್ಯ ಆಗಬೇಕು ಅಂತಕ್ಕಂಥ ಒಂದೇ ಕಾರಣಕ್ಕೆ ನಾವು ಕಟ್ಟಿದ್ದು. ಆ ಕಟ್ಟಿದ ದಿವಸದಿಂದ ಇವತ್ತಿಗೆ ನಮ್ಮ ಸಂಸ್ಥೆಯಲ್ಲಿ 3000 ಸದಸ್ಯರನ್ನ ಹೊಂದಿದೆ ಈಗ ನಮ್ಮ ವಾಣಿಜ್ಯ ಮಂಡಳಿ. ಜೊತೆಗೆ ವರ್ಷದಲ್ಲಿ 280ರಿಂದ 300 ಚಿತ್ರ ತಯಾರಾದರೆ ಕರ್ನಾಟಕದಲ್ಲಿ ಬಹುತೇಕ 200 ಚಿತ್ರಗಳು ನಮ್ಮ ವಾಣಿಜ್ಯ ಮಂಡಳಿಯ ಸದಸ್ಯರಿಂದ ತಯಾರಾಗುತ್ತೆ. ಇನ್ನು ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಾರುಕಟ್ಟೆ ಮತ್ತು ರಾಜ್ಯ ಪ್ರಶಸ್ತಿಗಳ ಸಾಲಿನಲ್ಲಿ ಕೂಡ ಹೈಯೆಸ್ಟ್ ಪ್ರಶಸ್ತಿಗಳು ಗಳಿಸುವ ಸದಸ್ಯರು ನಮ್ಮ ವಾಣಿಜ್ಯ ಮಂಡಳಿ ಸದಸ್ಯರಾಗಿದ್ದಾರೆ ಅಂತಕ್ಕಂಥದ್ದು ನನ್ನ ಹೆಗ್ಗಳಿಕೆ. ಮತ್ತೊಮ್ಮೆ ಅವರಿಗೆ ನಾನು ಅಭಿನಂದಿಸ್ತೇನೆ. ಅವರು ನಮ್ಮ ಸಂಸ್ಥೆ ಮೇಲೆ ಭರವಸೆ ಇಟ್ಟು ನಮ್ಮ ಸಂಸ್ಥೆಯ ಸದಸ್ಯತ್ವ ಪಡೆದು ಸಿನಿಮಾಗಳನ್ನ ನಿರ್ಮಾಣ ಮಾಡಿದ್ದಕ್ಕಾಗಿ. ಇನ್ನು ಮೂಲ ಉದ್ದೇಶಕ್ಕೆ ನಾನು ಬರ್ತೇನೆ. ಸಜ್ಜನರ ಸಾಹಸ ಮಾಡಿದರೆ ಹೆಜ್ಜೆಯನ್ನು ತಿಂದಂತೆ ಅಂತ ಹೇಳ್ತಾರಲ್ಲ, ಅದು ಸತ್ಯ. ನಾನು ಯಾಕೆಂದ್ರೆ ಮುಂಚೆ ಕಮರ್ಷಿಯಲ್ ಸಿನಿಮಾಗಳನ್ನ ಮಾಡ್ಕೊಂಡಿದ್ದವರು, ಅದರಲ್ಲೊಂದಷ್ಟು ಮನೆ ಮಾರ್ಕೊಂಡು ಸಾಲ ಮಾಡಿಕೊಂಡು ಎಲ್ಲ ಮಾಡಿ ಕೊನೆಗೆ ಬೇರೆ ಥರದ್ದು ಏನೋ ಸಿನಿಮಾ ಮಾಡಬೇಕು, ಪ್ಯಾರಲ್ ಸಿನಿಮಾ ಮಾಡಬೇಕು ಅಂತ ಹೊರಟು ಪಿಂಕಿಯಲ್ಲಿ, ನಾನು ಕುಸುಮ, ಲಚ್ಚಿ ಈ ಥರದ ಸಿನಿಮಾಗಳನ್ನ ಮಾಡಿ ಅವು ಹಣವೂ ತಂದು ಕೊಡ್ತು, ಹೆಸರನ್ನು ತಂದು ಕೊಡ್ತು. ಆಗ ಒಂದಷ್ಟು ಒಳ್ಳೆ ಬಳಗ ನನ್ನ ಜೊತೆ ಸೇರ್ಕೊತು. ಆ ಒಳ್ಳೆ ಬಳಗ ಸೇರಿದಕ್ಕೆ ಇವತ್ತು ಈ ಥರದ ಒಂದು ಒಳ್ಳೆ ಕಾರ್ಯಕ್ರಮಕ್ಕೆ ನಾಂದಿ ಹಾಡೋದಕ್ಕೆ ಸಾಧ್ಯ ಆಯಿತು ಅಂತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಇದು ಉದ್ಭವ ಆಗಿದೆ ಹಾಗೆ ಅಂದರೆ ಪಿ ಶೇಷಾದ್ರಿಯವರ 60 ವಸಂತಗಳ ತುಂಬಿದಂಥ ಸಂದರ್ಭದಲ್ಲಿ ಅವ್ರದ್ದೊಂದು ಕಾರ್ಯಕ್ರಮ ಮಾಡಿದ್ರು. ಆವಾಗ ಅದುವರೆಗೂ ನಮ್ಮನ್ನೆಲ್ಲ ಸ್ವಲ್ಪ ಕೃಷ್ಣೇಗೌಡ ಅಂತಂದರೆ ಬೇರೆ ಥರನೇ ನೋಡ್ತಿದ್ರು. ಬೇಡಪ್ಪ, ನಮ್ಮ ಟ್ರೂಪಿಗೆ ಸೇರೋವಂಥ ವ್ಯಕ್ತಿ ಅಲ್ಲ, ಅವ್ರು ಕಮರ್ಷಿಯಲ್ ಸಿನಿಮಾದವರು ಹಾಗೆ ಹೀಗೆ. ಈಗ ಈ ಥರದ ಒಂದಷ್ಟು ಸಿನಿಮಾಗಳು ಮಾಡಿದ ಮೇಲೆ ಅವ್ರಿಗೂ ಕೂಡ ನಾನು ಇಲ್ಲ ಇವನು ಈ ಥರದನ್ನು ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಆಮೇಲೆ ಇನ್ನೊಂದಷ್ಟು ನಾನು ಬಯೋಡಾಟಾ ತಿಳ್ಕೊಂಡ್ರು, ಇಲ್ಲೇ ಅವ್ರು ರಂಗಭೂಮಿಯಿಂದ ಬಂದಿರತಕ್ಕಂಥವ್ರು. ಈ ಒಡನಾಟದಲ್ಲಿ ಅವರು ಕೂಡ ನನ್ನ ಜೊತೆ ಸ್ವಲ್ಪ ಸ್ಪಂದಿಸೋಕ್ಕೆ ಆರಂಭ ಆಯಿತು. ಆಗ ಅಲ್ಲಿಗೆ ಹೋದ್ಮೇಲೆ ಗೊತ್ತಾಯಿತು, 60 ದಶಕದ ಒಂದು ನಾವು ಕಾರ್ಯಕ್ರಮ ಮಾಡಬೇಕಾದ್ರೆ ಪಿ ಶೇಷಾದ್ರಿ, ಲಿಂಗದೇವರು, TN ಸೀತಾರಾಮ್ ಅವರು ಮತ್ತು ನಮ್ಮ ಗಿರೀಶ್ ಕಾಸರವಳ್ಳಿ ಅವರು ನನ್ನ ಮುಂದೆ ಒಂದು ಪ್ರಸ್ತಾವನೆಯನ್ನು ಇಟ್ಟರು. ಇದನ್ನು ಯಾವುದೋ ಸಮಿತಿ ಮಾಡ್ಕೊಂಡು ಮಾಡೋ ಕಾರ್ಯಕ್ರಮ ಆಗಬಾರ್ದು, ವಾಣಿಜ್ಯ ಮಂಡಳಿಗಳು ಈ ಥರದ ಕೆಲಸ ಮಾಡಬೇಕು. ಯಾರೋ ಸದಸ್ಯ ಹತ್ರ ಒಂದು ₹100 ಕೊಟ್ಟ ಅಥವಾ 10,000 ರೂಪಾಯಿ ಕೊಟ್ಟ ಅಥವಾ 1,00,000 ರೂಪಾಯಿ ಕೊಟ್ಟ ಅಂತ ಸದಸ್ಯತ್ವ ಪಡ್ಕೊಂಡು ಅವ್ರಿಗೊಂದು ಟೈಟ್ಲ್ ಕೊಟ್ಟು ನಾವು ಆರಾಮಾಗಿ ತಿರುಗಾಡಿಕೊಂಡು ಇರ್ತಕ್ಕಂಥದ್ದಲ್ಲ ವಾಣಿಜ್ಯ ಮಂಡಳಿ ಕೆಲಸ. ಈ ಥರ ಸಾಧಕರನ್ನ ಹುಡುಕಿ ಸನ್ಮಾನಿಸಿ ಅವರ ಸಾಧನೆಯನ್ನು ಸಂಭ್ರಮವಾಗಿ ಸಂತೋಷವಾಗಿ ನಾವು ಆಚರಿಸಿದಾಗ ಆ ಸಾಧಕರಿಗೆ ಕೊಟ್ಟ ಗೌರವವಾಗುತ್ತೆ ಅಂತಕ್ಕಂಥ ಮಾತನ್ನು ಇವರೆಲ್ಲರೂ ನನಗೆ ಹೇಳಿದಾಗ ನನಗೆ ಸರಿ ಅನಿಸ್ತು. ಮುಂದಿನ ದಿನ ನಾವು ಯಾರ್ದು ಮಾಡಬೇಕು ಅಂತ ಯೋಚನೆ ಮಾತಾಡ್ತಾ ಕೂತಿದ್ವಿ. ಅದಕ್ಕೊಂದು ಟ್ಯಾಗ್ಲೈನ್ ಹಾಕ್ಕೊಂಡ್ವಿ, ಒಂದು ಬೌಂಡ್ರಿ ಹಾಕ್ಕೊಂಡು ಒಂದು ಪಾಲಿಸಿ ಮಾಡ್ಕೊಂಡ್ವಿ, ಯಾವ ಥರದ ಕಾರ್ಯಕ್ರಮ ಮಾಡಬೇಕು ಅಂತ. ತುಂಬ ಜನ ಎಲ್ಲ ಕಲಾವಿದರಿಂದ ಹೋಗ್ತಾರೆ, ಕಲಾವಿದರದ್ದು ಫೇಸ್ ವ್ಯಾಲ್ಯೂ ಇದೆ ಅಂತ. ಕಲಾವಿದನ ಸೃಷ್ಟಿ ಮಾಡುವ ನಿರ್ದೇಶಕನ ಬಗ್ಗೆ ಯಾಕೆ ಯೋಚನೆ ಮಾಡಬಾರ್ದು ಅಂತ ಒಂದು ಯೋಚನೆ ಆಯಿತು. ಆಗ ಒಂದು ಗೈಡ್ಲೈನ್ ಇಟ್ಕೊಂಡಾಗ 50 ವರ್ಷಗಳ ಸಂಧಿ ಕಳೆದು 50 ವರ್ಷಗಳಾದ್ಮೇಲೆ ಕೂಡ ಚಾಲ್ತಿಲಿರ್ತಕ್ಕಂಥ ಕ್ರಿಯಾಶೀಲವಾಗಿರ್ತಕ್ಕಂಥ ಅದ್ಭುತ ಕೊಡುಗೆಯನ್ನು ಕರ್ನಾಟಕಕ್ಕೆ ಕೊಟ್ಟಿರ್ತಕ್ಕಂಥ ಈ ಮಣ್ಣಿನ ವಾಸೆಯನ್ನು ಸಂಪೂರ್ಣವಾಗಿ ಅರ್ಥ ಮಾಡ್ಕೊಂಡಿರ್ತಕ್ಕಂಥ ವ್ಯಕ್ತಿಗಳನ್ನ ಹುಡುಕಾಟ ಮಾಡೋಕೆ ಹೊರಟಾಗ ನಮ್ಮ ಕಣ್ಣು ಮುಂದೆ ಬಂದ ಹೆಸರೇ SV ರಾಜೇಂದ್ರ ಸಿಂಗ್ ಬಾಬು. ಅವರ ಮುತ್ತಿನ ಹಾರವನ್ನು 10 ಸಾರಿ ನೋಡಿದ್ದೀನಿ ನಾನು. ನನಗೆ ಈಗಲೂ ಕಾಡುವ ಸಿನಿಮಾ, ಅದನ್ನು ಮತ್ತೆ ಮತ್ತೆ ನಾನು ಅನೇಕ ಬಾರಿ ಹೇಳಿದ್ದೇನೆ. ಈ ಜಾಗದಿಂದಲೇ ಬೆಳೆದವನು, ಕಟ್ಟೆ ಒಳಗನೆ ನಾಟಕ ಆಡ್ಕೊಂಡಿದ್ದವನು, ಮನೋರಂಜನಾ ಮಾಧ್ಯಮದ ಎಲ್ಲ ವಿಭಾಗದಲ್ಲೂ ಕೆಲಸ ಮಾಡಿರ್ತಕ್ಕಂಥ ಕೆಲವು ವ್ಯಕ್ತಿಗಳಲ್ಲಿ ನಾನು ಒಬ್ಬ ಅಂತ ಹೇಳ್ಕೊಳ್ಳೋಕ್ಕೆ ಖುಷಿ ಆಗುತ್ತೆ. ನನಗೆ ಬೀದಿ ನಾಟಕನೂ ಗೊತ್ತು, ಸ್ಟೇಜ್ ನಾಟಕನೂ ಗೊತ್ತು, ಆಕಾಶವಾಣಿನೂ ಗೊತ್ತು. ನಾನು ಆಕಾಶವಾಣಿ ಆರ್ಟಿಸ್ಟ್ ಆಗೋ ಕೆಲಸ ಮಾಡಿದ್ದೆ. ಸ್ಮಾಲ್ ಸ್ಕ್ರೀನು ಗೊತ್ತು, ಬಿಗ್ ಸ್ಕ್ರೀನು ಗೊತ್ತು. 15 ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ದೀನಿ, ಒಂದು 4 ಸಿನಿಮಾ ಸ್ಟೇಟ್ ಅವಾರ್ಡ್ ಬಂದಿದೆ. ಹೀಗೆ ನಮ್ಮ ಜರ್ನಿ. ಜೊತೆಗೆ ಜನಸಾಮಾನ್ಯರು ಸಿನಿಮಾ ಮಾಡಬೇಕು, ಜನಸಾಮಾನ್ಯರ ಕೈಗೆ ಸಿನಿಮಾ ಸಿಗಬೇಕು ಅನ್ನೋ ಒಂದೇ ಒಂದು ಉದ್ದೇಶದ ಕಾರಣ ಇನ್ನು 6 ತಿಂಗಳು ಕಳೆದ್ರೆ 10 ವರ್ಷಗಳು ಕಳೆಯುತ್ತೆ ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿ ಜನಿಸಿ.
ಆ ಸಂಸ್ಥೆ ಕಟ್ಟಿದ ಉದ್ದೇಶನೇ ಸಾಮಾನ್ಯರ ಕೈಯಲ್ಲಿ ಸಿನಿಮಾ ಸಿಕ್ಕಬೇಕು, ಜನಸಾಮಾನ್ಯರ ಸಿನಿಮಾ ಮಾಡೋಕ್ಕಾಗಬೇಕು, ನನಗೆ ಬೇಕಾಗಿದ್ದ ರೀತಿ ಸಿನಿಮಾ ಮಾಡೋಕ್ಕೆ ಸಾಧ್ಯ ಆಗಬೇಕು ಅಂತಕ್ಕಂಥ ಒಂದೇ ಕಾರಣಕ್ಕೆ ನಾವು ಕಟ್ಟಿದ್ದು. ಆ ಕಟ್ಟಿದ ದಿವಸದಿಂದ ಇವತ್ತಿಗೆ ನಮ್ಮ ಸಂಸ್ಥೆಯಲ್ಲಿ 3,000 ಸದಸ್ಯರನ್ನ ಹೊಂದಿದೆ ಈಗ ನಮ್ಮ ವಾಣಿಜ್ಯ ಮಂಡಳಿ. ಜೊತೆಗೆ ವರ್ಷದಲ್ಲಿ 280ರಿಂದ 300 ಚಿತ್ರ ತಯಾರಾದರೆ ಕರ್ನಾಟಕದಲ್ಲಿ ಬಹುತೇಕ 200 ಚಿತ್ರಗಳು ನಮ್ಮ ವಾಣಿಜ್ಯ ಮಂಡಳಿಯ ಸದಸ್ಯರಿಂದ ತಯಾರಾಗುತ್ತೆ. ಇನ್ನು ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಾರುಕಟ್ಟೆ ಮತ್ತು ರಾಜ್ಯ ಪ್ರಶಸ್ತಿಗಳ ಸಾಲಿನಲ್ಲಿ ಕೂಡ ಹೈಯೆಸ್ಟ್ ಪ್ರಶಸ್ತಿಗಳು ಗಳಿಸುವ ಸದಸ್ಯರು ನಮ್ಮ ವಾಣಿಜ್ಯ ಮಂಡಳಿ ಸದಸ್ಯರಾಗಿದ್ದಾರೆ ಅಂತಕ್ಕಂಥದ್ದು ನನ್ನ ಹೆಗ್ಗಳಿಕೆ. ಮತ್ತೊಮ್ಮೆ ಅವರಿಗೆ ನಾನು ಅಭಿನಂದಿಸ್ತೇನೆ. ಅವರು ನಮ್ಮ ಸಂಸ್ಥೆ ಮೇಲೆ ಭರವಸೆ ಇಟ್ಟು ನಮ್ಮ ಸಂಸ್ಥೆಯ ಸದಸ್ಯತ್ವ ಪಡೆದು ಸಿನಿಮಾಗಳನ್ನ ನಿರ್ಮಾಣ ಮಾಡಿದ್ದಕ್ಕಾಗಿ. ಇನ್ನು ಮೂಲ ಉದ್ದೇಶಕ್ಕೆ ನಾನು ಬರ್ತೇನೆ. ಸಜ್ಜನರ ಸಾಹಸ ಮಾಡಿದರೆ ಹೆಜ್ಜೆಯನ್ನು ತಿಂದಂತೆ ಅಂತ ಹೇಳ್ತಾರಲ್ಲ, ಅದು ಸತ್ಯ. ನಾನು ಯಾಕೆಂದ್ರೆ ಮುಂಚೆ ಕಮರ್ಷಿಯಲ್ ಸಿನಿಮಾಗಳು ಮಾಡ್ಕೊಂಡಿದ್ದವರು, ಅದರಲ್ಲೊಂದಷ್ಟು ಮನೆ ಮಾರ್ಕೊಂಡು ಸಾಲ ಮಾಡಿಕೊಂಡು ಎಲ್ಲ ಮಾಡಿ ಕೊನೆಗೆ ಬೇರೆ ಥರದ್ದು ಏನೋ ಸಿನಿಮಾ ಮಾಡಬೇಕು, ಪ್ಯಾರಲ್ ಸಿನಿಮಾ ಮಾಡಬೇಕು ಅಂತ ಹೊರಟು ಪಿಂಕಿಯಲ್ಲಿ ನಾನು ಕುಸುಮ ಲಚ್ಚಿ ಈ ಥರದ ಸಿನಿಮಾಗಳು ಮಾಡಿ ಅವು ಹಣವೂ ತಂದು ಕೊಡ್ತು, ಹೆಸರನ್ನು ತಂದು ಕೊಡ್ತು. ಆಗ ಒಂದಷ್ಟು ಒಳ್ಳೆ ಬಳಗ ನನ್ನ ಜೊತೆ ಸೇರ್ಕೊತು. ಆ ಒಳ್ಳೆ ಬಳಗ ಸೇರಿದಕ್ಕೆ ಇವತ್ತು ಈ ಥರದ ಒಂದು ಒಳ್ಳೆ ಕಾರ್ಯಕ್ರಮಕ್ಕೆ ನಾಂದಿ ಹಾಡೋದಕ್ಕೆ ಸಾಧ್ಯ ಆಯಿತು ಅಂತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಇದು ಉದ್ಭವ ಆಗಿದೆ ಹಾಗೆ ಅಂದರೆ ಪಿ ಶೇಷಾದ್ರಿಯವರ 60 ವಸಂತಗಳ ತುಂಬಿದಂಥ ಸಂದರ್ಭದಲ್ಲಿ ಅವ್ರದ್ದೊಂದು ಕಾರ್ಯಕ್ರಮ ಮಾಡಿದ್ರು. ಅವಾಗ ಅದುವರೆಗೂ ನಮ್ಮನ್ನೆಲ್ಲ ಸ್ವಲ್ಪ ಕೃಷ್ಣೇಗೌಡ ಅಂತಂದರೆ ಬೇರೆ ಥರನೇ ನೋಡ್ತಿದ್ರು. ಬೇಡಪ್ಪ, ನಮ್ಮ ಟ್ರೂಪಿಗೆ ಸೇರೋಂಥ ವ್ಯಕ್ತಿ ಅಲ್ಲ, ಅವ್ರು ಕಮರ್ಷಿಯಲ್ ಸಿನಿಮಾದವರು ಹಾಗೆ. ಈಗ ಈ ಥರದ ಒಂದಷ್ಟು ಸಿನಿಮಾಗಳು ಮಾಡಿದ ಮೇಲೆ ಅವ್ರಿಗೂ ಕೂಡ ನಾನು ಇಲ್ಲ ಇವನು ಈ ಥರದನ್ನು ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಆಮೇಲೆ ಇನ್ನೊಂದಷ್ಟು ನಾನು ಬಯೋಡಾಟಾ ತಿಳ್ಕೊಂಡ್ರು, ಇಲ್ಲ ಇವ್ರು ರಂಗಭೂಮಿಯಿಂದ ಬಂದಿರತಕ್ಕಂಥವ್ರು. ಈ ಒಡನಾಟದಲ್ಲಿ ಅವರು ಕೂಡ ನನ್ನ ಜೊತೆ ಸ್ವಲ್ಪ ಸ್ಪಂದಿಸೋಕ್ಕೆ ಆರಂಭ ಆಯಿತು. ಆಗ ಅಲ್ಲಿಗೆ ಹೋದ್ಮೇಲೆ ಗೊತ್ತಾಯಿತು, 60 ದಶಕದ ಒಂದು ನಾವು ಕಾರ್ಯಕ್ರಮ ಮಾಡಬೇಕಾದ್ರೆ ಪಿ ಶೇಷಾದ್ರಿ, ಲಿಂಗದೇವರು, TN ಸೀತಾರಾಮ್ ಅವರು ಮತ್ತು ನಮ್ಮ ಗಿರೀಶ್ ಕಾಸರವಳ್ಳಿ ಅವರು ನನ್ನ ಮುಂದೆ ಒಂದು ಪ್ರಸ್ತಾವನೆಯನ್ನು ಇಟ್ಟರು. ಇದನ್ನು ಯಾವುದೋ ಸಮಿತಿ ಮಾಡ್ಕೊಂಡು ಮಾಡೋ ಕಾರ್ಯಕ್ರಮ ಆಗಬಾರ್ದು, ವಾಣಿಜ್ಯ ಮಂಡಳಿಗಳು ಈ ಥರದ ಕೆಲಸ ಮಾಡಬೇಕು. ಯಾರೋ ಸದಸ್ಯ ಹತ್ರ ₹100 ಕೊಟ್ಟ ಅಥವಾ 10,000 ರೂಪಾಯಿ ಕೊಟ್ಟ ಅಥವಾ ₹1,00,000 ಕೊಟ್ಟ ಅಂತ ಸದಸ್ಯತ್ವ ಪಡ್ಕೊಂಡು ಅವ್ರಿಗೊಂದು ಟೈಟ್ಲ್ ಕೊಟ್ಟು ನಾವು ಆರಾಮಾಗಿ ತಿರುಗಾಡಿಕೊಂಡು ಇರ್ತಕ್ಕಂಥದ್ದಲ್ಲ ವಾಣಿಜ್ಯ ಮಂಡಳಿ ಕೆಲಸ. ಈ ಥರ ಸಾಧಕರನ್ನ ಹುಡುಕಿ ಸನ್ಮಾನಿಸಿ ಅವರ ಸಾಧನೆಯನ್ನು ಸಂಭ್ರಮವಾಗಿ ಸಂತೋಷವಾಗಿ ನಾವು ಆಚರಿಸಿದಾಗ ಆ ಸಾಧಕರಿಗೆ ಕೊಟ್ಟ ಗೌರವವಾಗುತ್ತೆ ಅಂತಕ್ಕಂಥ ಮಾತನ್ನು ಇವರೆಲ್ಲರೂ ನನಗೆ ಹೇಳಿದಾಗ ನನಗೆ ಸರಿ ಅನಿಸ್ತು. ಮುಂದಿನ ದಿನ ನಾವು ಯಾರ್ದು ಮಾಡಬೇಕು ಅಂತ ಯೋಚನೆ ಮಾತಾಡ್ತಾ ಕೂತಿದ್ವಿ. ಅದಕ್ಕೊಂದು ಟ್ಯಾಗ್ಲೈನ್ ಹಾಕ್ಕೊಂಡ್ವಿ, ಒಂದು ಬೌಂಡ್ರಿ ಹಾಕ್ಕೊಂಡು ಒಂದು ಪಾಲಿಸಿ ಮಾಡ್ಕೊಂಡ್ವಿ, ಯಾವ ಥರದ ಕಾರ್ಯಕ್ರಮ ಮಾಡಬೇಕು ಅಂತ. ತುಂಬ ಜನ ಎಲ್ಲ ಕಲಾವಿದರಿಂದ ಹೋಗ್ತಾರೆ, ಕಲಾವಿದ್ರದ್ದು ಫೇಸ್ ವ್ಯಾಲ್ಯೂ ಇದೆ ಅಂತ. ಕಲಾವಿದನ ಸೃಷ್ಟಿ ಮಾಡುವ ನಿರ್ದೇಶಕನ ಬಗ್ಗೆ ಯಾಕೆ ಯೋಚನೆ ಮಾಡಬಾರ್ದು ಅಂತ ಒಂದು ಯೋಚನೆ ಆಯಿತು. ಆಗ ಒಂದು ಗೈಡ್ಲೈನ್ ಇಟ್ಕೊಂಡಾಗ 50 ವರ್ಷಗಳ ಸಂಧಿ ಕಳೆದು 50 ವರ್ಷಗಳಾದ್ಮೇಲೆ ಕೂಡ ಚಾಲ್ತಿಲಿರ್ತಕ್ಕಂಥ ಕ್ರಿಯಾಶೀಲವಾಗಿರ್ತಕ್ಕಂಥ ಅದ್ಭುತ ಕೊಡುಗೆನ ಕರ್ನಾಟಕಕ್ಕೆ ಕೊಟ್ಟಿರ್ತಕ್ಕಂಥ ಈ ಮಣ್ಣಿನ ವಾಸೆಯನ್ನು ಸಂಪೂರ್ಣವಾಗಿ ಅರ್ಥ ಮಾಡ್ಕೊಂಡಿರ್ತಕ್ಕಂಥ ವ್ಯಕ್ತಿಗಳನ್ನ ಹುಡುಕಾಟ ಮಾಡೋಕೆ ಹೊರಟಾಗ ನಮ್ಮ ಕಣ್ಣು ಮುಂದೆ ಬಂದ ಹೆಸರೇ SV ರಾಜೇಂದ್ರ ಸಿಂಗ್ ಬಾಬು. ಅವರ ಮುತ್ತಿನ ಹಾರವನ್ನು 10 ಸರಿ ನೋಡಿದ್ದೀನಿ ನಾನು. ನನಗೆ ಈಗಲೂ ಕಾಡುವ ಸಿನಿಮಾ, ಅದನ್ನು ಮತ್ತೆ ನಾನು ಅನೇಕ ಬಾರಿ ಹೇಳಿದ್ದೇನೆ.